ಬೆಳ್ಳುಳ್ಳಿ ಕಬಾಬ್. ರಾಜರಿ ಏನಪ್ಪ ವಿಷಯ ಅಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗದಲ್ಲಿ ಕೂಡ ಬೆಳ್ಳುಳ್ಳಿ ಕಬಾಬ್ ಸಿಗ್ತಿದೆ. ಎಲ್ಲಿ ಅಂತ ಕೇಳಿದ್ರ? ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ನನ್ನ ಮತ್ತೊಂದು ಬೆಳ್ಳುಳ್ಳಿ ಕರವಾದಂಥ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ನಮ್ಮ ಮಲೆನಾಡು ಫುಡ್ ಟ್ರಕ್ ಅವರು ಹೊಸದಾಗಿ ನಮ್ಮ ಶಿವಮೊಗ್ಗದಲ್ಲಿ ಫಾರ್ ದ ಫಸ್ಟ್ ಟೈಮ್ ಬೆಳ್ಳುಳ್ಳಿ ಕಬಾಬ್ನ ಟ್ರೈ ಮಾಡ್ತಾ ಇದ್ದಾರೆ. ನಮ್ಮ ಶಿವಮೊಗ್ಗದಲ್ಲಿ ಬೆಳ್ಳುಳ್ಳಿ ಕಬಾಬ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾವು ಬಿಡೋಕ್ಕಾಗತ್ತಾಗಿರೋ ಸಾಧ್ಯನೇ ಇಲ್ಲ. ಸೊ ಬನ್ನಿ ಹೋಗೋಣ, ಸಖತ್ತಾಗಿರೋ ಬೆಳ್ಳುಳ್ಳಿ ಕಬಾಬ್ನ ಟೇಸ್ಟ್ ಮಾಡಿ ಬರೋಣಂತೆ. ಬೆಳ್ಳುಳ್ಳಿ ಕಬಾಬ್ ಎಲ್ಲಿ ಸಿಗ್ತಿದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ, ಈ ಗಾಡಿ ನೋಡಿದ್ದೀರಾ ನೀವು ಆಲ್ಮೋಸ್ಟು. ಎಲ್ಲಿ ನೋಡಿದ್ದೀರಾ ಅಂದರೆ ನಮ್ಮ ಶಿವಮೊಗ್ಗದ ಒನ್ ಆಫ್ ದ ಫೇಮಸ್ 60 ರೂಪಾಯಿ ಬಿರಿಯಾನಿ ನಾಟ್ ಫುಡ್ ಟ್ರಕ್ಕಿನ ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗದ ವಿಶಾಲ್ ಮಾರ್ಟ್ ಗೋಪಾಳ, ಅದರ ಆಪೋಸಿಟಲ್ಲೇ ಇಟ್ಕೊಂಡಿರ್ತಾರೆ, ನೋಡ್ಬೋದು ನೀವು. ಸೊ ಬನ್ನಿ ಅವ್ರ ಹತ್ರನೇ ಕೇಳೋಣ ಏನೇನಿದೆ ಏನೇನಿಲ್ಲ, ಬೆಳ್ಳುಳ್ಳಿ ಕಬಾಬ್ ಹೇಗೆ ಸ್ಟಾರ್ಟ್ ಆಯಿತು ಏನು ಅಂತ. ಪ್ರಜ್ವಲ್ ಬ್ರೋ, ಹೇಗಿದ್ದೀರಾ? ಆರಾಮ್. ಸುಮಾರು ಜನ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ, ಇಲ್ನಾಡ್ ಫುಡ್ ಟ್ರಕ್ ಅವರು ಬೆಳ್ಳುಳ್ಳಿ ಕಬಾಬ್ ಸ್ಟಾರ್ಟ್ ಮಾಡಿದ್ದಾರೆ, ಬರೋ ಹೋಗಿ ರಿವ್ಯೂ ಮಾಡಿ ಹೇಗಿದೆ ಅಂತ ಹೇಳಿ ಅಂತ. ಸೊ ಇವತ್ತು ನಾನು ಬಂದಿದ್ದೀನಿ ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡೋಕ್ಕೆ. ಒಳ್ಳೆ ಸಖತ್ತಾಗಿರೋ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಡಿ. ಬನ್ನಿ ಫಸ್ಟು ಬೆಳ್ಳುಳ್ಳಿ ಕಬಾಬ್ ಹೆಂಗೆ ಮಾಡೋದು ತೋರಿಸ್ಕೊಡ್ತೀನಿ. ಟ್ವಿಸ್ಟಲ್ಲಿ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀವಿ. ಹೌದು. ಸೊ ಹಾಗಿದ್ರೆ ಬನ್ನಿ ಬ್ರೋ, ನಿಮ್ಮ ಕಿಚನಿಗೆ ಹೋಗೋಣ. ಹಾಂ ಬನ್ನಿ ಬ್ರೋ, ಮಾಡ್ಕೊಳ್ಳೋಣ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತು 10 kg ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ರೆಡಿ ಇದ್ದೀನಿ. ಅಲ್ಲಿಗೆ ಶಿವಮೊಗ್ಗದಲ್ಲಿ ಎಲ್ಲೂ ಇಲ್ಲ, ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ, ಹಾಗಾಗಿ ಹೊಸ ಥರ ಟ್ರೈ ಮಾಡೋಣ ಅಂತ ಅಪ್ಡೇಟ್ ಇರಬೇಕಲ್ಲ. ಹಾಗಾಗಿ ಇದಕ್ಕೆ ಏನಾಗ್ತಿದ್ದೀನಿ ಅಂತಂದರೆ, ಒಂದು 3 ಪುದೀನ ಕಟ್ಟು, 2 ಕೊತ್ತಂಬರಿ ಕಟ್ಟು ಲೈಟಾಗಿ ಚಾಪ್ ಮಾಡಿದ್ದೀನಿ, ತುಂಬಾ ಚಾಪ್ ಮಾಡಿಲ್ಲ, ಹೆಂಗೋ ರುಬ್ಬೋದಲ್ಲ. ಹಾಗಾಗಿ ಕರ್ಬೇವು ಒಂದಿಷ್ಟು ಬಿಡಿಸಿಟ್ಕೊಂಡಿರೋದು. ಆ್ಯಕ್ಚುಲಿ ನೀವು ಎಣ್ಣೆ ಹಾಕೋದು ನೋಡ್ತೀರಾ, ಇದು ಎಣ್ಣೆಗೆ ಹಾಕಲ್ಲ, ಡೈರೆಕ್ಟ್ ಇದಕ್ಕೆ ಹಾಕಿ ರುಬ್ಬದೆ. ಶುಂಠಿ ಲೈಟಾಗೆ, ಬೆಳ್ಳುಳ್ಳಿ 1-1.5 kg. ಆಲ್ರೆಡಿ ನಾನು ಇದನ್ನು ಚಾಪ್ ಮಾಡಲ್ಲ, ಯಾಕೆಂದರೆ ಕ್ಲೀನಾಗಿ ತೊಳೆದಿರ್ತೀನಿ, ಮಣ್ಣೆಲ್ಲ ಇರುತ್ತೆ, ಹೆಂಗೂ ರುಬ್ಬೋದಲ್ಲ, ಹಾಗಾಗಿ ಚಾಪ್ ಮಾಡೋಕ್ಕೆ ಹೋಗಲ್ಲ. ಮತ್ತು ರುಬ್ಬಿಟ್ಕೊಂಡಿರೋದು ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ, ಇದು ಬರೀ ಬೆಳ್ಳುಳ್ಳಿ ಮಾತ್ರ ಇದು, ಹಾಗಾಗಿ ರುಬ್ಬಿರೋದು ಹಾಕ್ತೀನಿ ಇದನ್ನು. ಬೆಳ್ಳುಳ್ಳಿ ಕಾಸ್ಟ್ಲಿ ಇದೆ ಅಂತ ಗೊತ್ತು ಆಲ್ಮೋಸ್ಟ್ ಎಲ್ಲರಿಗೂ ಈಗ. ಆ್ಯಕ್ಚುಲಿ ಏನಾಗುತ್ತೆ ಅಂತ ಅನ್ನೋದಾದರೆ, ಬೆಳ್ಳುಳ್ಳಿ ಕಾಸ್ಟ್ಲಿ ಇದೆ, ಚಿಕನ್ ರೇಟ್ ಕಾಸ್ಟ್ಲಿ ಇದೆ. ಹೇಗೆ ಕೊಡ್ತಿದ್ದಾನೆ ಅಂತೆಲ್ಲ ಕ್ಯಾಲ್ಕುಲೇಷನ್ ಹಾಕ್ಬಿಡಿ. ಸುಮಾರು ಕಡೆ ತುಂಬ ಜನ ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ ಹಾಕ್ಬಿಡಿ. ನಾನು ಯಾವುದೂ ದುಡ್ಡಿಗೋಸ್ಕರ ಮಾಡ್ತಾಯಿಲ್ಲ, ಜನ ಸಂಪಾದನೆ ಮಾಡೋಣ ಅಂತ. ಜನ ಸಂಪಾದನೆ ಮಾಡಿದ್ರೆ ದುಡ್ಡು ತಾನಾಗೆ ನಾನು ಹಿಂದೆ ಬರುತ್ತೆ. ಹಾಗಾಗಿ ಇದು ಕಸ್ತೂರಿ ಮೆಂತೆ ಈಗಲೂ ಹಾಕ್ತೀನಿ, ಆಮೇಲೂ ಹಾಕ್ತೀನಿ. ಇದು ಚೂರು ರುಬ್ಬಕ್ಕೆ ಫ್ಲೇವರ್ ಬರಲಿ ಅಂತ ಹಾಕ್ತಾ ಇದ್ದೀನಿ. 10 kg ಇದನ್ನು ಮಾಡ್ತಾ ಇರೋದು. ಇದು ಕಂಪ್ಲೀಟ್ ರೆಡಿ ಆಯಿತು. ರುಬ್ಬು ಕೊಡೋ ರಾಜ ಅಂತ ಯಾರೂ ಇಲ್ಲ, ನಾನೇ ಅದ್ರ ನನ್ನ ಹೋಟ್ಲಲ್ಲಿ ನಾನೇ ರಾಜ, ನಾನೇ ರುಬ್ಬಬೇಕು ಅಂತ ಗೊತ್ತಾಗುತ್ತೆ. ಒಂದು 1/4 kg ಅಷ್ಟು ಹಾಕಿ ಸಾಕು. ನಾನು 10 kg ತೋರಿಸ್ತಾ ಇರೋದು, ಒಂದು 1/4 kg ಅಷ್ಟು ಹಸಿಮೆಣಸು ಹಾಕಿ ಇದನ್ನೀಗ ನುಣ್ಣಗೆ ರುಬ್ಬೋದಷ್ಟೇ. ಇದು ರುಬ್ಬಿ ಕೊಡುಪ್ಪ ರಾಜ. ಇದಕ್ಕೆ ನೀರು ಜಾಸ್ತಿ ಹಾಕ್ಬಾರ್ದು. ನೀವು ನೀರು ಜಾಸ್ತಿ ಹಾಕಲು ಬಿಟ್ರೂ ಅದು ನೀರು ತುಂಬ ಬಿಡತ್ತೆ, ಬಟ್ ಒಂದು ಲೈಟಾಗಿ ಹಾಕ್ಕೊಳ್ಳಿ ಅಷ್ಟೇ ನೀರನ್ನ. ಆಲ್ರೆಡಿ ಕಂಪ್ಲೀಟ್ ರುಬ್ಬಾಗಿದೆ. ಆವಾಗಲೇ ಏನು ತೋರಿಸಿದ್ನಲ್ಲ, ನಮ್ಮ ರಾಜ ರುಬ್ಬಾಯಿತು, ಅದೇ ನಾನು ಹಾಕ್ತಾಯಿದ್ದೀನಿ ಇದಕ್ಕೆ ರುಬ್ಕೊಂಡಿದ್ದು. ಇದಕ್ಕೆ ಏನೇನು ಹಾಕ್ತೀನಿ ಅಂತಂದರೆ, ಕಾರ್ನ್ಫ್ಲೋರ್ ನಾನು ಎಷ್ಟು ಚಿಕನ್ನಿಗಿದೆಯೋ, ಮತ್ತು ಕಡಲೆ ಹಿಟ್ಟು ಜಾಸ್ತಿ ಬೇಡ. ಒಂದು ಏನು ಕಾರ್ನ್ಫ್ಲೋರ್ ಹಾಕ್ತಿರಲ್ಲ ಅದರಲ್ಲಿ ಒಂದು 1/4 ಭಾಗ ಹಾಕಿದ್ರೂ ಸಾಕು. ಒಂದು ಅಕ್ಕಿ ಹಿಟ್ಟು ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕ್ಬಿಡಿ, ಅಂತಂದರೆ ಈ ಎಣ್ಣೆಲಿ ಡೀಪ್ ಫ್ರೈ ಆದಾಗ ಬ್ಲ್ಯಾಕ್ ಆಗಿಬಿಡುತ್ತೆ. ಹಾಗಾಗಿ ಒಂದು ಲೈಟಾಗಿ ಹಾಕಿ ಸಾಕು. ಪುಡಿ ಅದು ಅಷ್ಟೇ ಸ್ವಲ್ಪ. ಆಮೇಲೆ ಉಪ್ಪು ನಂಗೆ ಇಷ್ಟಕ್ಕೆ ಅಂತ ಒಂದು ಕ್ಯಾಲ್ಕುಲೇಷನ್ ಇದೆ, ಹಾಗಾಗಿ ಇಷ್ಟು ಉಪ್ಪು. ಒಂದು 3 ಮೊಟ್ಟೆ. ಆ್ಯಕ್ಚುಲಿ ಇದಕ್ಕೆ ಜಾಸ್ತಿ ಮೊಟ್ಟೆ ಹಾಕಬೇಕು. ಜಾಸ್ತಿ ಮೊಟ್ಟೆ ಹಾಕಿದಾಗ ಈ ಬಿಸಿಲಲ್ಲಿ ಬೇರೆ ಥರ ಸ್ಮೆಲ್ ಬಂದುಬಿಡುತ್ತೆ. ಈಗಿರೋ ಬಿಸಿಲಲ್ಲಿ ನಾನು ಇಡೋಕ್ಕಾಗಲ್ಲ, ಬೇರೆ ಥರ ಸ್ಮೆಲ್ಲೇ ಬರುತ್ತೆ. ಹಾಗಾಗಿ ಬಿಡಿ ಇದಕ್ಕೆ ಮತ್ತು ನೀರಿಗೇನೇನೋ ಹಾಕ್ಬಿಡಿ, ಗಟ್ಟಿ ಕಲಿಸಿ ಅಷ್ಟೇ ಇದನ್ನು. ಸೊ ಈಗ ಬೆಳ್ಳುಳ್ಳಿ ಕಬಾಬಿನ ಮಸಾಲೆ ರೆಡಿಯಾಗಿದೆ, ನೋಡ್ಬೋದು ನೀವು. ಇವಾಗ ಬೆಳ್ಳುಳ್ಳಿ ಫ್ಲೇವರ್ ಕಲಿಸ್ಬೇಕಾದ್ರೆ ಗಮ್ಮತ್ತ ಬರ್ತಾರೆ. ಸೊ ರೇಟ್ ಎಷ್ಟೇ ಇರಲಿ, ಬೆಳ್ಳುಳ್ಳಿ ನಾವು ಹಾಕಿ ಮಾಡ್ತೀವಿ ಅಂತ ನಮ್ಮ ಪ್ರಜ್ವಲ್ ಬ್ರೋ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ನೀವು, ಇದು ಪುದೀನ ಹಾಗೂ ಕೊತ್ತಂಬರಿ ನ್ಯಾಚುರಲ್ ಕಲರು. ಇನ್ನೊಂದೇನೆಂದರೆ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತಾರೆ. ಮೊಸರು ಆ್ಯಡ್ ಮಾಡಿದ್ರೆ ಲೈಟಾಗಿ ಸ್ಮೂತ್ ಆಗುತ್ತೆ, ಬಟ್ ಹೆಲ್ತಿಗೆ ಪ್ರಾಬ್ಲಮ್, ಡೈರೆಕ್ಟ್ ಹಾರ್ಟಿಗೆ ಡೈರೆಕ್ಟ್ ಶೂಟ್ ಅದು. ಹಾಗಾಗಿ ಅದೇ ಕಾರಣಕ್ಕೂ
ಮೊಸರನ್ನ ಹಾಕಕ್ಕೆ ಹೋಗಬೇಡಿ. ಚಿಕನ್ ಜೊತೆ ಬಿರಿಯಾನಿಗೂ ತುಂಬ ಜನ ಕೇಳ್ತಾರೆ ಕಾಂಬಿನೇಷನಾಗೆ, ಹೆಲ್ತಿಗೆ ಒಳ್ಳೇದಲ್ಲ, ಬಟ್ ಮೊಸರು ಹಾಕಬೇಡಿ, ಚಿಕನ್ ಜೊತೆ ತಿನ್ನಕ್ಕೆ ಹೋಗಬೇಡಿ. ಕಲರ್ಸ್ ಇರಲ್ಲ, ನ್ಯಾಚುರಲ್ ಆಗಿರುತ್ತೆ, ತಿಂತಾರೆ, ಹೆಲ್ತ್ ಚೆನ್ನಾಗಿರುತ್ತೆ. ರೆಡಿ ಆಗಿದೆ. ಇದು ನೀಟಾಗಿ ಕಟ್ ಮಾಡಿ ಕ್ಲೀನಾಗಿ ತೊಳೆದಿದ್ದೀವಿ. ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದಾರೆ. ಸಣ್ಣ ಪೀಸ್ ಅಂತಂದರೆ ಮಿನಿಮಮ್ 30 ಗ್ರಾಮ್ ಪೀಸ್. 30 ಗ್ರಾಮ್ ಪೀಸ್, 25 to 30 ಗ್ರಾಮ್. 30 ಗ್ರಾಮೇ ಪೀಸ್. 30 ಗ್ರಾಮ್ ಏನಿದೆ ಕಬಾಬಿಗೆ ಪಕ್ಕಾ ಪೀಸ್. ಆ್ಯಕ್ಚುಲಿ ನಿಮಗೆ ಏನಂತ ಹೇಳಿದ್ರೆ ಮಸಾಲೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಹೌದು, ಸ್ವಲ್ಪ ದಪ್ಪ ಇದ್ರೂ ಒಳಗೆ ಬೇಯಲ್ಲ, ಮತ್ತು ಮಸಾಲೆ ಡ್ರೈ ಆಗಲ್ಲ, ಹಾಗಾಗಿ ಹಸಿ ಇರುತ್ತೆ ತಿನ್ನಬೇಕು. ಹೌದು. ಬೆಳ್ಳುಳ್ಳಿ ಕಬಾಬ್. ಸೊ ಬೆಳ್ಳುಳ್ಳಿ ಕಬಾಬ್ ಜೊತೆ ಬೆಳ್ಳುಳ್ಳಿ ಲೆಗ್ ಮತ್ತು ಬೆಳ್ಳುಳ್ಳಿ ಲಾಲಿಪಾಪು ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಲಾಲಿಪಾಪ್ ಹಾಗೂ ಬೆಳ್ಳುಳ್ಳಿ ಲೆಗ್ ಪೀಸ್ ಕೂಡ ಸಿಗ್ತಿದೆ ಇಲ್ಲಿ. ನಾನು ಅಷ್ಟು ಹಾಕಿದ್ದೀನಿ. ಇದಕ್ಕೆ ಕಸ್ತೂರಿ ಮೆಂತ್ಯನೂ ಇದ್ರ ಮೇಲೆ ಹಾಕೊತೀನಿ, ಯಾಕೆಂದರೆ ಆಯಿಲ್ ಒಳಗೆ ಬಿಡ್ತಾ ಇದ್ದರೆ ಕಬಾಬ್ನ ಆ ಕಸ್ತೂರಿ ಫ್ಲೇವರೇ ಇದೆಯಲ್ಲ, ಇದು ಅದ್ರ ಟೇಸ್ಟೇ ನೆಕ್ಸ್ಟ್ ಲೆವೆಲ್ಲು. ಒಂದು ಜಾಸ್ತಿ ಹಾಕೊಂಡ್ರೂ ಪರವಾಗಿಲ್ಲ, ಸಕ್ಕ ಟೇಸ್ಟ್ ಕೊಡೋದು ಮಾತ್ರ. ಸೊ ಈಗ ನೋಡ್ಬೋದು ಬೆಳ್ಳುಳ್ಳಿ ಕಬಾಬ್ ಕಲಿಸ್ತಾ ಇದ್ದಾರೆ. ಒನ್ ಆಫ್ ದ ವೈರಲ್ ಹಾಗೂ ಸೆನ್ಸೇಷನಲ್ ಕಬಾಬ್ ನಮ್ಮ ಚಂದ್ರ ಅವ್ರು ಮಾಡಿದ್ದು. ಅದನ್ನೇ ತಗೊಂಡು ನಮ್ಮ ಪ್ರಜ್ವಲ್ ಅವ್ರು ಏನಿದೆ ಅಂದರೆ ಅವ್ರದ್ದು ಟ್ವಿಸ್ಟ್ ಆ್ಯಂಡ್ ಟೇಕಲ್ಲಿ ಮಾಡ್ತಾ ಇದ್ದಾರೆ ಬೆಳ್ಳುಳ್ಳಿ ಕಬಾಬ್. ನೋಡ್ಬೋದು ಕಂಪ್ಲೀಟ್ ಕಲಿಸಾದ್ಮೇಲೆ ಇದನ್ನು ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡಕ್ಕೆ ಬಿಡಬೇಕು. ಕ್ಲೀನಾಗಿ ಮಸಾಲ ಎಲ್ಲ ಕಂಪ್ಲೀಟ್ ಹಿಡಿಯುತ್ತೆ. ಸೊ ಈಗ ರೆಡಿ ಆಗಿದೆ ಬೆಳ್ಳುಳ್ಳಿ ಕಬಾಬು. ಸೊ ನೋಡ್ಬೋದು ಪ್ರಜ್ವಲ್ ಅವ್ರು ರೆಡಿ ಮಾಡಿದ್ದಾನೆ ಇವಾಗ. ಸೊ ಈಗ ಟೇಸ್ಟ್ ಮಾಡಬೇಕಂದ್ರೆ ಅವ್ರ ಕಾರ್ಟಿಗೆ ಹೋಗೋಣ. ನೋಡ್ಬೋದು ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗ್ತಿದೆ. ನಮ್ಮ ಶಿವಮೊಗ್ಗದಲ್ಲಿ ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಪ್ರಜ್ವಲ್ ಬ್ರೋ ಅವರು. ಸೊ ಬೆಳ್ಳುಳ್ಳಿ ಕಬಾಬ್ ಮಾಡೋದನ್ನು ನೋಡಿದ್ರೆ ಈಗ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ರೆಡಿ ಆಗ್ತಿದೆ ಬಿಸಿ ಬಿಸಿ ಬೆಳ್ಳುಳ್ಳಿ ಕಬಾಬು. ಸೊ ಬೆಳ್ಳುಳ್ಳಿ ಕಬಾಬ್ ಹಾಗೂ ಚಿಕನ್ ಲಾಲಿಪಾಪ್ ತೊಗೊತಾ ಇದ್ದೀನಿ ನಾನಿವತ್ತು. ಸೊ ಬನ್ನಿ ಈಗ ರೆಡಿ ಆಗ್ತಿದೆ ಬಿಸಿ ಬಿಸಿ, ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ನಾಡು ಫುಡ್ ಟ್ರಕ್ಕಲ್ಲಿ ನೋಡ್ಬೋದು ನಾನು ತೊಗೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಕಬಾಬ್ ಹಾಗೂ ಕುಷ್ಕ. ಒನ್ ಆಫ್ ದ ಬೆಸ್ಟ್ ಕಾಂಬೋ. 100 ರೂಪೀಸಲ್ಲಿ ಕೆಲಸ ಮುಗ್ದೋಗ್ಬಿಡತ್ತೆ ಇಲ್ಲಿ ಬಂದರೆ. ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಈಗ ನೋಡ್ಬೋದು ನಾನು ತೊಗೊಂಡಿದ್ದೀನಿ ಮಲ್ನಾಡ್ ಫುಡ್ ಟ್ರಕ್ಕಲ್ಲಿ ಒನ್ ಆಫ್ ದ ಫೇಮಸ್, ಆ್ಯಕ್ಚುಲಿ ಟ್ರೆಂಡಿಂಗ್ ಕಬಾಬ್ ಅಂತಲೇ ಹೇಳ್ಬೋದು, ಬೆಳ್ಳುಳ್ಳಿ ಕಬಾಬು. ಸೊ ನೋಡ್ಬೋದು ಇಲ್ಲಿದೆ ಯಾವ ಥರ ಇದೆ ಅಂತ. ಸೊ ಬಿಸಿ ಬಿಸಿಯಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಕ್ರಿಸ್ಪಿಯಾಗಿ ಇದೆ, ಟೆಂಡರ್ ಆಗಿದೆ ಮೀಟು, ನೋಡ್ಬೋದು ನೀವು. ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಬೆಳ್ಳುಳ್ಳಿ ಕಬಾಬ್. ಸೊ ಬೆಳ್ಳುಳ್ಳಿ ಕಬಾಬ್ ಏನಕ್ಕೆ ತಿನ್ಬೇಕು ಗೊತ್ತಾ ನಿಮಗೆ? ಇದು ಜೀರ್ಣಕ್ಕೆ ಒಳ್ಳೆಯದು. ಆಮೇಲೆ ನಾನು ಕರಿಬೇವು ಹಾಕ್ತಾ ಇದ್ದೀನಿ, ಕಣ್ಣಿಗೆ ಒಳ್ಳೆಯದು. ಇದೆಲ್ಲ ತಿಂದರೆ ಹೆಲ್ತ್ಗೆ ಒಳ್ಳೆಯದು. ನೋಡ್ಬೋದು ಪೀಸ್ ಎಷ್ಟು ಟೆಂಡರ್ ಆಗಿದೆ, ಆದಮೇಲೆ ಎಷ್ಟು ಸ್ಮೂತ್ ಆಗಿದೆ ಅಂತ ನೋಡ್ಬೋದು. ಸಗದಾಗಿದೆ ನೋಡೋದಕ್ಕೆ. ಬನ್ನಿ ನೋಡೋಣ. ಬಾಯಿಗೆ ಇಟ್ಟಿದ ತಕ್ಷಣ ಅದು ಗಾರ್ಲಿಕ್ಕಿನ ಫ್ಲೇವರ್ ಬಸ್ಟ್ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ ಮೆಣಸಿನ್ಕಾಯಿ ಹಾಕಿದಾರಲ್ಲ, ಖಾರ ಸ್ಪೈಸಿಯಾಗಿ ತುಂಬ ಚೆನ್ನಾಗಿದೆ. ಸೊ ಇದ್ರ ಜೊತೆಗೆ ನೀವು ನಿಂಬೆಹಣ್ಣು ಹಿಂಡ್ಕೊಂಡು ತಿಂದರೆ ಬಾಯಿಗೆ ಹಬ್ಬ ಅಂತಲೇ ಹೇಳ್ಬೋದು. ಇವರು ತುಂಬ ಚೆನ್ನಾಗಿದೆ. ಜ್ಯೂಸಿ ಆದಂಥ ಪೀಸು, ಅದಕ್ಕೆ ಗಾರ್ಲಿಕ್ ಮಸಾಲೆ ಸಗದಾಗಿದೆ. ಸೊ ಈಗ ಅದ್ರ ಜೊತೆಗೆ ನಾನು ತೊಗೊಂಡಿದ್ದೀನಿ ಒನ್ ಆಫ್ ದ ಫೇಮಸ್ ಕಾಂಬೋ ಅಂತಲೇ ಹೇಳ್ಬೋದು ಮಲ್ನಾಡ್ ಫುಡ್ ಟ್ರಕ್ಕಲ್ಲಿ. ಏನಂತ ಹೇಳಿದ್ರೆ, ಸೊ 40 ರೂಪಾಯಿಗೆ ನಿಮಗೆ ಇಲ್ಲಿ ಕುಷ್ಕ ಸಿಗುತ್ತೆ, ಆದ್ಮೇಲೆ 60 ರೂಪಾಯಿ ಕಬಾಬ್ ಸಿಗುತ್ತೆ, ಅದು ಬೆಳ್ಳುಳ್ಳಿ ಕಬಾಬ್ ಸಿಗುತ್ತೆ. ಸೊ ನೀವು ಬಂದು ಇಲ್ಲಿ 100 ರೂಪಾಯಿಗೆ ಕೆಲಸ ಮುಗಿಸ್ಬಿಡ್ಬೋದು, ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೊ ಈಗ ರೈಸ್ ನೋಡ್ಬೋದು, ಉದುರುದುರಾಗಿದೆ ರೈಸು. ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಬಾಬ್ ಜೊತೆಗೆ ಒಂದು ಸ್ವಲ್ಪ ಇವ್ರದ್ದು ಫೇಮಸ್ ಕುಷ್ಕ ತಿನ್ನೋಣ. ಸಗದಾಗಿದೆ. ಬೆಳ್ಳುಳ್ಳಿ ಕಬಾಬ್ ಜೊತೆ ತುಂಬ ಚೆನ್ನಾಗಿದೆ. ಸ್ಮೂತಾಗಿರುವಂಥ ಟೆಂಡರ್ ಆಗಿರುವಂಥ ಚಿಕನ್ ಪೀಸಸ್ಗಳು, ಅದಕ್ಕೆ ಇವರು ಬೆಳ್ಳುಳ್ಳಿ ಮಸಾಲೆ ಸಖತ್ತಾಗಿ ಕಾಂಪ್ಲಿಮೆಂಟ್ ಆಗ್ತಿದೆ. ಆ್ಯಂಡ್ ಟೇಸ್ಟ್ ಒಂದು ತುಂಬ ಚೆನ್ನಾಗಿದೆ ಇವರು. ನಾನು ಫಾರ್ ದ ಫಸ್ಟ್ ಟೈಮ್ ಬೆಳ್ಳುಳ್ಳಿ ಕಬಾಬ್ನ ಟೇಸ್ಟ್ ಮಾಡ್ತಾ ಇರೋದು. ಟೇಸ್ಟ್ ಅಂತೂ ಬೊಂಬಾಟಾಗಿದೆ ಇವರು. ಚಿಕನ್ ಲಾಲಿಪಾಪ್ ತೊಗೊಂಡೆ ನೋಡ್ಬೋದು. ಸೊ ಚಿಕನ್ ಲಾಲಿಪಾಪ್ ಏನಿದೆ ಇದು ಕೂಡ ಬೆಳ್ಳುಳ್ಳಿ ಕಬಾಬಿನ ಮಸಾಲೆನೇ ಇರುತ್ತೆ ಇದಕ್ಕೆ. ಸೊ ನೋಡ್ಬೋದು ಈ ಥರ ಇದೆ. ಸೈಜ್ ನೋಡು ಗುರು ಚಿಕನ್ ಲಾಲಿಪಾಪ್, ಇದು ಸಕ್ಕತ್ತಾಗಿದೆ. ಸೊ ಬನ್ನಿ ಟೇಸ್ಟ್ ನೋಡೋಣ ಬೆಳ್ಳುಳ್ಳಿ ಚಿಕನ್ ಲಾಲಿಪಾಪ್. ಆ ಕರ್ಬೇವಿನ ಫ್ಲೇವರು, ಆ ಗಾರ್ಲಿಕ್ಕಿನ ಫ್ಲೇವರು ಚಿಕನ್ನಲ್ಲಿ ಇನ್ಫ್ಯೂಸ್ ಆಗಿದೆ. ಆ್ಯಕ್ಚುಲಿ ಒಳಗೆ ತನಕ ನಿಮಗೆ ನೋಡ್ಬೋದು
ಎಷ್ಟು ಜ್ಯೂಸಿ ಆಗಿದೆ ನೋಡ್ಬೋದು ನೀರು ಕಾಣ್ತಿದ್ಯಾ, ಎಷ್ಟು ಸಾಫ್ಟಾಗಿ, ಅದ್ಭುತ, ಸಗದಾಗಿದೆ. ನನಗೆ ಇಲ್ಲಿ ಬೆಳ್ಳುಳ್ಳಿ ಕಬಾಬ್ ಸಿಗ್ತಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಓಡ್ ಬಂದೆ. ಸೊ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಟೇಸ್ಟ್ ಅಂತೂ ಬೊಂಬಾಟಾಗಿತ್ತು. ಆ್ಯಂಡ್ ನಾನು ನಿಮಗೆ ಈ ಅಂಗಡಿನ ರೆಕಮೆಂಡ್ ಮಾಡ್ತೀನಿ. ಸೊ ನೀವು ಬನ್ನಿ, ಒಳ್ಳೆ ಸಖತ್ತಾಗಿರೋ ಬೆಳ್ಳುಳ್ಳಿ ಕಬಾಬು ಖುಷ್ಕತೆ ₹100 ಸಕ್ಕದ ಹೊಟ್ಟೆ ತುಂಬ ತಿನ್ಕೊಂಡು ಹೋಗ್ರಿ ಇವರು. ಬ್ರೋ, ಬೆಳ್ಳುಳ್ಳಿ ಕಬಾಬ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದೇ ರೀತಿ ಮಾಡ್ಕೊಂಡು ಹೋಗಿ ಬೆಳ್ಳುಳ್ಳಿ ಕಬಾಬ್ ನಮ್ಮ ಶಿವಮೊಗ್ಗದಲ್ಲಿ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದೀರಾ. ನನಗಂತೂ ಟೇಸ್ಟ್ ತುಂಬ ಇಷ್ಟ ಆಯಿತು ಬ್ರೋ. ನನಗೆ ನಿಮ್ಮ ಘಾಟಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ಧನ್ಯವಾದಗಳು ಬ್ರೋ. ಏನಿಲ್ಲ, ಬನ್ನಿ ತಿನ್ನಿ, ಚೆನ್ನಾಗಿದ್ದರೆ ಬೇರೆಯವ್ರಿಗೆ ಹೇಳಿ, ಚೆನ್ನಾಗಿಲ್ಲ ಅಂದರೆ ನನಗೆ ಹೇಳೋಗಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ಬೆಳ್ಳುಳ್ಳಿ ಕಬಾಬಿನ ವೀಡಿಯೋ. ಸೊ ಹೇಗಿತ್ತು ಇವತ್ತಿನ ವೀಡಿಯೋ ಗುರು? ಆ ಬೆಳ್ಳುಳ್ಳಿ ಫ್ಲೇವರು, ಆ ಕರಿಬೇವು ಫ್ಲೇವರು, ಆ ಖಾರ ಇರುವಂಥ ಕಬಾಬು, ಸಖತ್ತಾಗಿರೋ ಮೈಲ್ಡಾಗಿರುವಂಥ ಒಂದು ಬಿರಿಯಾನಿ ರೈಸ್ ಜೊತೆಗೆ ಆ ಕಬಾಬ್ ತಿಂತಿದ್ರೆ ಆಹಾ ಏನು ಚೆನ್ನಾಗಿತ್ತು ಅಂತೀರಾ. ತುಂಬ ಚೆನ್ನಾಗಿತ್ತು. ಸೊ ಹಾಗಿದ್ದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು ಗೈಸ್. ಏನಂತೀರಾ?